ಇವಳು ಬತ್ತಿರೋದು ನೋಡ್ತಿದ್ರೆ ನಿನಗೆ ಬಂದಿರೋ ಡೌಟೇ ನನಗೂ ಗೊತ್ತೈತೆ ಕಣ್ಲ. ಅವಳಿಗೆ ವಿಸಿದ್ ಮ್ಯಾಟ್ರು ಗೊತ್ತಾಗಿರ್ಬೇಕು. ಗೊತ್ತಾಗಿದೆ ಅನ್ಸುತ್ತಣ್ಣ. ಮಂತ್ ಯಾಕ್ಲ ಹೇಳಿಲ್ಲ? ನನಗೂ ಅದೇ ಡೌಟ್ ಇದೆ ಕಣಣ್ಣ. ಏಯ್ ಸೋಂಬೇರಿಗಳ, ನಮ್ ನಿತ್ಯ ಮೇಡಮ್ ಬಂದಾಯ್ತು, ಇನ್ನಾದ್ರೂ ಊಟ ಬಿಟ್ಟು ಸಾಯ್ರಿ. ಇವನೊಬ್ಬ ಎಲ್ರನ್ನೂ ಸಾಯ್ಸಕ್ಕೆ ಇವನೊಬ್ಬ ಸಾಕು ಕಣ್ಲ. ಸುಮ್ಮ ನಾವು 3 ಜನ ಬಂದಿದ್ದೀವಿ. ನೈವೇದ್ಯ ಕೊಟ್ಟೇನಮ್ಮ? ಹಾ ಅಜ್ಜಿ. ಶ್ರೀರಾಮ, ಕರೆದಿಯಾ ನಾಣಿ? ನಿಮ್ಮನ್ನ ನಾನು ಕರೆದಿಲ್ಲ ಸ್ವಾಮಿ. ಸೀನ್ ಬಂದಿದ್ದಕ್ಕೆ ಶ್ರೀರಾಮ ಅಂದೆ ಅಷ್ಟೇ. ಹಾಗಾದ್ರೆ ಎಲ್ರೂ 1 ನಿಮಿಷ ಇರಿ. ಯಾಕೆ ಮೇಡಮ್ ಎಲ್ರು ಊಟ ಮಾಡಬೇಡಿ ಅಂತೀರಾ? ಸೀತಾರಾಮನ್ ಕಲ್ಯಾಣಕ್ಕೆ ಬಂದಿದೀವಲ್ಲ, ಊಟಕ್ಕೂ ಮೊದಲು ಎಲ್ರೂ ಒಂದ್ಸಲ ಆ ಸೀತಾರಾಮನ್ಗೆ ಜೈಕಾರ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಏನಂತೀರ ಕರ್ವಂಜಿ? ಸರಿಯಾಗಿ ಹೇಳಿದೀಯಾ ತಾಯಿ. ಒಳ್ಳೆ ಆಲೋಚನೆ ತಾಯಿ. ಅಯೋಧ್ಯ ರಾಮನಿಗೆ ಜೈ. ಅಯೋಧ್ಯ ರಾಮನಿಗೆ ಜೈ. ಬೇಗ ತಿನ್ ಸಾಯೋದ್ಬಿಟ್ಟು ಇದೇನ್ಲ ಮಾಡ್ತಾವ್ರಿ ಇವರು? ಈಗ ತಿನ್ಬೋದಾ ಮೇಡಮ್? ಹಾ ತಿನ್ನಿ. ಏನಾಯ್ತು ನಿತ್ಯ, ಮತ್ತೆ ಎದ್ದೆ? ನಾನು ಊಟ ಮಾಡಲ್ಲ. ಯಾಕೆ? ಎತ್ಕೊಂಡು ಕೈ ತುತ್ತು ತಿನ್ನಿಸ್ತಾನೇನೋ?
ನಿತ್ಯನ್ ಎತ್ಕೊಂಡು ಊಟ ಮಾಡಿಸು ಅತ್ತೆ. ನೀವು ಸುಮ್ಮನೆ ಇರಿ. ಯಾಕಮ್ಮ, ಯಾಕೆ ತಿನ್ನಲ್ಲ? ಕೆಳಗಡೆ ಕೂತ್ಕೊಂಡು ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಚೇರ್ ಟೇಬಲ್ಸ್ ತರ್ಸೋಣ. ಅದ್ ಹಾಗಲ್ಲ, ಮತ್ತೇನ್ ಮೇಡಮ್, ಬೇಗ ಹೇಳಿ. ನಾನು ಉಪವಾಸ ಇರ್ಬೇಕು ಅನ್ಕೊಂಡಿದ್ದೀನಿ. ದುಡ್ಡಿದ್ರೆ ಕಲ್ಯಾಣ ಮಾಡಿಸ್ಬೋದು. ಆ ದುಡ್ಡಿಗೆ ಭಕ್ತಿ ಕೂಡ ಜೊತೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿಜವಾಗ್ಲೂ ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದ್ಯಮ್ಮ. ನಾನು ಕೂಡ ಉಪವಾಸ ಇರ್ತೀನಿ. ನಿಮ್ಮ ಲೀಲೆ ಅಸಾಮಾನ್ಯ ಸ್ವಾಮಿ. ಗಂಗಾಳ ಸಂಕಲ್ಪ ಬಲವೇ ಇವರನ್ನು ಕಾಪಾಡಿದ್ದು. ಗಂಡ ಹೆಂಡತಿ ನೀವಿಬ್ರು ಬೇಕಾದ್ರೆ ಊಟ ಮಾಡಿ, ನಮಗೋಸ್ಕರ ಉಪವಾಸ ಇರಬೇಡಿ. ನಮಗೋಸ್ಕರ ನೀವು ಉಪವಾಸ ಮಾಡುವಾಗ ನಾವು ಮಾತ್ರ ಹೇಗೆ ತಿನ್ನುವುದು? ನಿಮ್ಗೋಸ್ಕರ ನೀವು ಉಪವಾಸ ಇರೋದು ಅಂದ್ರೇನು? ಆ ಸೀತಾರಾಮಗೋಸ್ಕರ ಇರ್ಬೇಕು. ಆ ಸೀತಾರಾಮರ ಕಲ್ಯಾಣ ಮಾಡ್ಸೋಕೆ ಹೇಳಿದ್ದು ನಾವೇ ಅಲ್ವಾ? ಅಂದ್ರೆ ನಮ್ಮಿಂದ ನೀವು ಉಪವಾಸ ಇದ್ದೀರಿ ಅಂತ ಇದ್ರ ಅರ್ಥ. ಓಹೋ, ನೀವು ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ. ಆ ಒಳ್ಳೇದಕ್ಕೋಸ್ಕರ ನಮ್ಮ ಮನೆಗೆ ಸೊಸೆಯಾಗಿ ಬರೋಳು ಹೆಜ್ಜೆ ಹೆಜ್ಜೆಗೂ ಪ್ರಯತ್ನ ಪಡ್ತಿದ್ದಾಳೆ. ನಾಳೆ ಏನೇ ಒಳ್ಳೇದಾದ್ರೂ ಅದು ನಿನ್ ಪುಣ್ಯನೇ ತಾಯಿ. ನೀನು 100 ಕಾಲ ಸುಖವಾಗಿ ಬಾಳ್ಬೇಕು. ನೀನು ನಮ್ಮ ಜೈನ ಮದ್ವೆ ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಜೊತೆ 100 ಕಾಲ ಸಂತೋಷವಾಗಿರ್ಬೇಕು. ಇದೇ ನನ್ನ ಕೋರಿಕೆ ಮತ್ತೆ ಆಸೆ. ಇನ್ನು ಹೊರಡೋಣವಾಜಿ. ಹೇಗೂ ಊಟ ಮಾಡ್ತಿಲ್ಲ ಅಂದಮೇಲೆ ಇಲ್ಲಿಂದ ಮೂವ್ ಆಗೋದೇ ಬೆಟರ್ ಅನ್ಸುತ್ತೆ ಡ್ಯಾಡ್. ಬಾಮ್ಮ. ನಡೀರಿ ನಡೀರಿ. ನೋಡ್ರಪ್ಪ ಅಡಿಗೆ ಅವ್ರೆ, ಹೇಗೂ ಊಟ ಮಾಡೋ ಅದೃಷ್ಟ ನಮ್ಗಂತೂ ಇಲ್ಲ. ನೀವು ಮಾಡಿರೋ ಅಡಿಗೆ ಎಲ್ಲ ನೀವೇ ತಿನ್ ಸಾಯ್ರಿ. ಏನೋ ಇವನ ನೋಡಿದ್ರೆ ಬಕಾಸುರ್ ಅಂತಾರ, ಅವನೇ ತಿನ್ಲಿ. ಒಂದ್ಸಲ ಈ ತಾಳಿ ನಿನ್ ಕತ್ತಲಿದ್ರೆ ನಮ್ಗೆ ಫ್ರೀಡಮ್ ಸಿಕ್ಕದ ಹಾಗೆ. ನಮ್ ರಿಲೇಷನ್ ರಿಜಿಸ್ಟರ್ ಆಗತ್ತೆ. ನಮ್ಗೆ ಅಡ್ಡ ಬರೋರು ಯಾರೂ ಇರಲ್ಲ. ನನ್ ಪಾಡಿಗೆ ನನ್ನ ಸಾಯೋದಕ್ ಬಿಡದೆ ಯಾಕೆ ಮಮ್ಮಿ ತಡಿತೀಯಾ? ನಿನ್ಗೇನಾದ್ರೂ ಹುಚ್ಚ? ನೀನ್ ಯಾಕೆ ಸಾಯ್ಬೇಕು ಅನ್ಕೋತಿದ್ಯಾ? ಆ ನಿತ್ಯಾನ್ ಸಾಯಿಸೋಕೆ ನಿನ್ ಕೈಯಲ್ಲಂತೂ ಆಗಲ್ಲ. ಅದಕ್ಕೆ ನಾನೇ ಸಾಯ್ತೀನಿ. ಬಾಯ್ ಮುಚ್ಚು.
ಸಾಯ್ದೆ ಇರೋದಕ್ಕೆ ಅವಳೇನಾದ್ರೂ ದೇವತೆನಾ ಇಲ್ಲ ಅಮೃತ ಕುಡ್ಕೊಂಡ್ ಬಂದಿದ್ದಾಳ? ಈಗ ಸಾಯ್ಲಿಲ್ಲ ಅಂದ್ರೆ ಅವಳಿಗಿನ್ನೂ ಈ ಭೂಮಿ ಮೇಲೆ ಋಣ ಇರಬಹುದು. ಆದ್ರೆ ಯಾವತ್ತೋ ಒಂದಿನ ನಮ್ ಕೈಯಲ್ಲೇ ಸಾಯೋದಂತೂ ಖಾಯಂ. ಆ ಟೈಮ್ ಯಾವಾಗ ಬರತ್ ಮಮ್ಮಿ? ಅವಳು 100 ಕಾಲ ಬದುಕ್ಲಿ ಅಂತ ಅಜ್ಜಿ ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಮಾವನ್ ಮದ್ವೆ ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಜೊತೆ ಸಂತೋಷವಾಗಿ ಬದುಕು ಅಂತ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ. ಮುದುಕಿ ಬ್ಲೆಸ್ಸಿಂಗ್ ಅಷ್ಟೇ ಕೊಡೋದು, ಆಯುಷ್ಯ ಕೊಡಲ್ವೇ? ನಿತ್ಯ ಸಾಯೋದು ಖಾಯಂ. ಪೇಷನ್ಸ್ ಇಟ್ಕೋ. ನನ್ನಿಂದ ಆಗಲ್ಲ ಮಮ್ಮಿ. ಈ ಸೀತಾರಾಮ ಕಲ್ಯಾಣ ಆಗ್ಬಿಟ್ರೆ ಆಮೇಲೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಕಣಿ ಹೇಳೋರು ಹೇಳಿಲ್ವಾ? ಆ ಮನೆಗೆ ಒಳ್ಳೇದಾಗೋದು ಅಂದ್ರೆ ನಮಗ್ ಕೆಟ್ಟದಾಗೋದು ಅಂತಾನೆ ಮಮ್ಮಿ. ಈಗೇನು ಕಲ್ಯಾಣೋತ್ಸವ ನಡಿಬಾರ್ದು ಅಷ್ಟೇ ತಾನೇ? ನಿಲ್ಸೋಣ ಬಿಡೆ. ಹೇಗ್ ನಿಲ್ಲಿಸ್ತೀಯ ಮಾಮ್? ಅವ್ರಿಗೆ ಒಳ್ಳೇದು ನಮಗ್ ಕೆಟ್ಟದಾಗತ್ತೆ ಅಂದ್ರೆ ಹೇಗಾದ್ರೂ ತಡಿಲೇಬೇಕು. ಅದೇ ಹೇಗೆ? ಸೀತಾರಾಮ ಕಲ್ಯಾಣ ನಡಿಬೇಕು ಅಂದ್ರೆ ವಿಗ್ರಹಗಳಿರ್ಬೇಕು. ಅದನ್ನ ತಗೊಂಡ್ ಬಂದು ಈ ಕಾವೇರಿ ನೀರಲ್ಲಿ ಹಾಕ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ಕಲ್ಯಾಣೋತ್ಸವ ನಿಂತು ಹೋಗುತ್ತೆ. ಸೂಪರ್ ಐಡಿಯಾ ಮಮ್ಮಿ. ನಡಿ ವಿಗ್ರಹನ್ ಮಾಯ ಮಾಡೋಣ. ಮಮ್ಮಿ, ನಾವು ವಿಗ್ರಹ ಮಾಯ ಮಾಡೋಕ್ ಬಂದ್ರೆ ಇಲ್ಲಿ ವಿಗ್ರಹನೇ ಇಲ್ವಲ್ಲ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ವಿಗ್ರಹ ಇಲ್ಲೇ ಇತ್ತಲ್ವಾ? ಏನಾಗಿರ್ಬೋದು ಮಮ್ಮಿ? ಖಂಡಿತ ಇದು ಬೇರೆ ಯಾರೋ ಮಾಡಿರೋ ಕೆಲಸ. ಅಂದ್ರೆ ನಮ್ ಹಾಗೆ ಕಲ್ಯಾಣೋತ್ಸವ ನಡಿಬಾರ್ದು ಅನ್ಕೊಳ್ಳೋರು ಇಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ಸುತ್ತೆ. ಅವ್ರು ಯಾರಾಗಿರ್ಬಹುದು? ನಮ್ಮನ್ ಬಿಟ್ಟು ಬೇರೆ ಶತ್ರು ಯಾರು? ಅಣ್ಣ ಅಣ್ಣ, ಸೂಪರ್ ಕೆಲಸ ಮಾಡ್ದೆ ಕಣ್ಣಣ್ಣ. ನಾನೇನ್ಲ ಮಾಡ್ದೆ? ವಿಷದ್ ಪ್ಲಾನ್ ಫೇಲ್ ಆಯ್ತು ಅಂತ ಆ ಮದುವೆ ತಡೆಯಕ್ಕೆ ತಲೆ ಓಡಿಸಿ ವಿಗ್ರಹನೇ ಮಾಯ ಮಾಡ್ಬಿಟ್ಟಿದ್ದಿಲ್ಲಣ್ಣ. ಹೌದಾ? ನಿನ್ ತಲೆ ಸೂಪರ್ ಅಣ್ಣ. ಕಲ್ಲು ಮಣ್ಣು ಮಾಯ ಮಾಡಕ್ಕೆ ನನ್ಗೇನಾದ್ರೂ ಹುಚ್ಚೇನ್ರಲ್ಲ? ಬಾಲು ಇವನು. ನಾನು ಇಲ್ಲಿಗೆ ಬಂದಿದ್ದು ಗಂಗನ್ನ ಸಾಯ್ಸಕ್ಕೆ, ಕಲ್ಯಾಣ ನಿಲ್ಸಕ್ಕಲ್ಲ. ಹಂಗಾದ್ರೆ ವಿಗ್ರಹನ ಯಾರು ತಗೊಂಡೋದ್ರಣ್ಣ? ಯಾವನು ಗೊತ್ತು? ಅದಿದ್ರೆ ನನ್ಗೇನು, ಇಲ್ದಿದ್ರೆ ನನ್ಗೇನು. ಕಲ್ಯಾಣ ನಿಂತಿದ್ರೆ ನಮ್ಗೆ ಒಳ್ಳೇದೇ ಅಲ್ಲ ಅಣ್ಣ. ಆ ಗಂಗನ್ ಉಸಿರು ನಿಂತಾಗ್ಲೇ ನನ್ಗೆ ಒಳ್ಳೇದಾಗೋದು ಕಂಡ್ಲಾ. ಅವಳನ್ನ ಸಾಯ್ಸಕ್ಕೆ ನಾನು ಬದುಕಿರೋದು. ನಾವ್ ಏನ್ ಮಾಡಿದ್ರು ಹೆಂಗಾನ ಪಾರಾಗೋಯ್ತಾಳೆ. ಇನ್ಯಾವಾಗ್ಲೂ ಅವಳನ್ನ ಮುಗಿಸ್ತೀನಿ. ಅವಳನ್ನ ಮಣ್ಣಾಗ್ ಸೇರ್ಸೋ ಅವಕಾಶ ಯಾವಾಗ ಬರ್ತದೆ? ಅಮ್ಮ, ಸೀತಾರಾಮ ಕಲ್ಯಾಣಕ್ಕೆ ಮುಹೂರ್ತ ಸಮಯ ಹತ್ರ ಬರ್ತಿದೆ. ಕಲ್ಯಾಣ ಮಾಡಬೇಕು ಅನ್ಕೊಂಡಿರೋ ಜಾಗಕ್ಕೆ ಬಂದಾಯ್ತು. ಕಲ್ಯಾಣಕ್ಕೆ ಬೇಕಾಗೋ ವಸ್ತುಗಳನ್ನೆಲ್ಲ ತಗೊಂಡು ಮಂಟಪದ ಹತ್ರ ಬಂದ್ರೆ ಕಲ್ಯಾಣ ಶುರು ಮಾಡಬಹುದು. ಸರಿ ಪುರೋಹಿತ್ರೆ, ನನ್ ಮೊಮ್ಮಗ ಜೈ, ಅವನು ಮದ್ವೆ ಆಗ್ತಿರೋ ಹುಡುಗಿ ನಿತ್ಯ ಕೈಯಲ್ಲಿ ಕಲ್ಯಾಣ ನಡಿಲಿ. ಒಳ್ಳೇದಾಗ್ಲಿ. ನಾನ್ ಸಿದ್ಧವಾಗಿಯೇ ಇದ್ದೀನಿ, ನೀವು ಬಂದ್ರಾಯ್ತು. ಕಲ್ಪನಾ, ಚಂದ್ರಿಕಾ, ನೀವಿಬ್ರು ಹೋಗಿ ಮದ್ವೆ ವಸ್ತುಗಳನ್ನೆಲ್ಲ ತಗೊಂಡ್ ಬನ್ನಿ. ಸರಿ ಅಜ್ಜಿ. ಬನ್ನಿ ಬನ್ನಿ ಅಮ್ಮ. ಬನ್ನಿ ಪುರೋಹಿತ್ರೆ. ಶ್ವೇತಾ,
ಮೇಡಮ್ ಎಲ್ಲಿ? ಆಗ್ಲೇ ಫೋನ್ ಮಾಡಿ ಹೊರಟು ಹೋದ್ರು. ಹೊರಟ್ಬಿಟ್ರಾ? ಮತ್ತೆ ಕಲ್ಯಾಣ ನೀನೇ ಮಾಡ್ಕೋಬೇಕು. ನಾನಾ? ಸಾರ್ ಜೊತೆ ನಾನ್ ಹೇಗೆ ಮಾಡ್ಕೋಬೇಕು ಗಂಗಾ. ಈಗ ನೀನಾಗಲ್ಲ ಅಂದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ಅಯ್ಯೋ, ಆದ್ರೆ ಮದ್ವೆ ಆಗೋ ಜೋಡಿ ಅಲ್ವಾ ಕಲ್ಯಾಣ ಮಾಡಿಸ್ಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ಯಾರಿಗೂ ಡೌಟ್ ಬರ್ದಿರೋ ಹಾಗೆ ನೀನೇ ಮ್ಯಾನೇಜ್ ಮಾಡಬೇಕು. ಅಲ್ದೆ ಸೀತಾರಾಮ ಕಲ್ಯಾಣ ಮಾಡಬೇಕು ಅಂತ ಹರಕೆ ಹೊತ್ತಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ? ಆ ಹರಕೆ ಹೀಗೆ ತೀರ್ತಿದೆ ಅನ್ಕೋ. ಕಲ್ಯಾಣಕ್ಕೆ ಸೀರೆ ಉಟ್ಕೋಬೇಕು ಬಾ.